ಅದರಲ್ಲೂ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಂತೂ ಅತಿ ಅದ್ಭುತವಾಗಿರುವಂತ ಕಮೆಂಟ್ಸ್ ಗಳನ್ನ ನಾವಂತೂ ಈ ಸಲ ಓದಿರೋದು. ಹೇಳ್ತಾರಲ್ಲ, ನಾವು 30 ವರ್ಷ ಆಯ್ತು, ನಮ್ಗೆ ಅಂತವ್ರು ಕಳ್ಸಿಕೊಟ್ರು, ನಾವು ಇವ್ರ ಹತ್ರ ಕಲ್ತಿದೀವಿ, ನಾನು 35 ವರ್ಷದಿಂದ ಗಾಡಿ ಓಡಿಸ್ತಾ ಇದೀನಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮೆಲ್ಲ ಅನುಭವಗಳೇ ಇದೇನೆ. ಸರ್, ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಇಲ್ಲಿವರೆಗೂ ಯಾವ್ದಾದ್ರು ನ್ಯೂಸ್ ಚಾನೆಲ್ ನಲ್ಲಿ ವೆಹಿಕಲ್ ನ ಹ್ಯಾಂಡ್ ಬ್ರೇಕ್ ಆಗಿ ಅಪಘಾತ ಆಗಿದೆ ಅಂತ ಎಲ್ಲರೂ ಓದಿದ್ದೀರಾ? ಸರ್, ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ನಮ್ಮ ವೆಹಿಕಲ್ ನಲ್ಲಿ ಬ್ರೇಕ್ ಫೇಲ್ ಆದಾಗ ಯಾವ ತರ ನಿಲ್ಸ್ಬೇಕು ಅಂತ. ಇದಕ್ಕೂ ಮುಂಚೆ ನಾವು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಗ ತುಂಬಾ ಜನ ಏನ್ ಹೇಳಿದ್ರು ಅಂತಂದ್ರೆ, ನೀವು ಮೂವ್ಮೆಂಟ್ ಅಲ್ಲಿ ಒಂದ್ಸಲ ಹ್ಯಾಂಡ್ ಬ್ರೇಕ್ ನ ಹಾಕಿ ತೋರಿಸಿ ಅಂತ ಹೇಳಿದ್ರು. ಸೊ ನಾವು ಮೂವ್ಮೆಂಟ್ ಅಲ್ಲಿ ಹ್ಯಾಂಡ್ ಬ್ರೇಕ್ ನ ಹಾಕಿ ವೆಹಿಕಲ್ ನ ಯಾವ ರೀತಿ ನಿಲ್ಸೋದು ಅಂತ ಹೇಳಿದ್ವಿ. ನನ್ನ ಫೇಸ್ಬುಕ್ ನಲ್ಲಿ ಆಲ್ರೆಡಿ ನಾನು ಈ ವೆಹಿಕಲ್ ನ ಯಾವ ರೀತಿ ನಿಲ್ಸೋದು ಅಂದ್ರೆ, ಹೆವಿ ವೆಹಿಕಲ್ ನ ಬ್ರೇಕ್ ಫೇಲ್ ಆದಾಗ ಯಾವ ರೀತಿ ನಿಲ್ಸೋದು ಅಂತ ಹೇಳಿ ಒಂದು ವಿಡಿಯೋನೇ ಮಾಡಿ ಹಾಕಿದೆ ನಾನು. 6 ವೀಲ್ ಅದು. ಅದಾದ ನಂತರ ಕಾರಲ್ಲೂ ಕೂಡ ಹಾಕಿದೆ. ನಾನು ಏನ್ ಹೇಳಿದೀನಿ ಅಂತಂದ್ರೆ, ಬ್ರೇಕ್ ಫೇಲ್ ಅನ್ನೋದು ಹೆವಿ ವೆಹಿಕಲ್ ನಲ್ಲಿ ಆಗೋದಿಲ್ಲ ಅಂತ. ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ, ತುಂಬಾ ಜನ ಶಾರ್ಟ್ಸ್ ಗಳನ್ನ ನೋಡಿದಾಗ ಫುಲ್ ವಿಡಿಯೋ ನೋಡಕ್ ಹೋಗ್ತಲ್ಲ. ಶಾರ್ಟ್ಸ್ ನೋಡಿದಾಗ ಏನಂತ ತಿಳ್ಕೊತಾರೆ ಅಂತಂದ್ರೆ, ಇಷ್ಟೇ ವಿಡಿಯೋ ಅಂತ ತಿಳ್ಕೊಂತಾ ಇದಾರೆ. ದಯವಿಟ್ಟು ಚಾನಲ್ ನಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ, ಅದನ್ನು ಕೂಡ ಒಂದ್ಸಲ ನೋಡಿ. ಅವಾಗ ನಿಮ್ಗೆ ಅದ್ರ ಮಿಕ್ಕಿ ಡೀಟೇಲ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ವೆಹಿಕಲ್ ಬಂದು ಬ್ರೇಕ್ ಫೇಲ್ ಆಗಲ್ಲ ಅಂತ ನಾವ್ ಹೇಳಿದೀವಲ್ವಾ, ಬ್ರೇಕ್ ಫೇಲ್ ನ ಡ್ರೈವರ್ ಯಾವ ರೀತಿ ಮಾಡ್ತಾನೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದೀವಿ. ಒಂದ್ಸಲ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಇಲ್ಲಿ ಕೆಲವರ ಒಂದು ಕಮೆಂಟ್ಸ್ ಗಳನ್ನ ಓದ್ಬೇಕು. ನೀವು ಕಮೆಂಟ್ ನ ಬರೀರಿ, ನಿಜವಾಗ್ಲೂ ನಮ್ಗೆ ಅದನ್ನ ಓದಿದ್ ಖುಷಿ ಆಗುತ್ತೆ. ಆದ್ರೆ ಮನೇಲಿರುವ ನಮ್ಮ ಅಮ್ಮ ಮತ್ತೆ ಸಂಬಂಧಪಟ್ಟರನ್ನೆಲ್ಲ ದಯವಿಟ್ಟು ಕಮೆಂಟ್ ನಲ್ಲಿ ಹೇಳ್ಕೋಬೇಡಿ, ಆಯ್ತಾ? ಹಂಗೆ ಬೇಜಾರೇನ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಅರಿವು ನೀವು ಅಲ್ಲಿ ತೋರಿಸ್ತೀರಾ, ಅದಕ್ಕೆ ನಾವೇನು ಮಾಡಕ್ಕಾಗೋದಿಲ್ಲ. ಅಲ್ಲ ಗುರು, ಬ್ರೇಕ್ ಫೇಲ್ ಆದ್ರೆ, ಬ್ರೇಕ್ ಡೌನ್ ಆದ್ರೆ ಗಾಡಿನ ಕಂಟ್ರೋಲ್ ಮಾಡ್ಬೋದು, ಅದನ್ನ ಬಿಟ್ಟು ಸಡನ್ ಆಗಿ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಯಾವ ತರ ಅಂತ ಹೇಳಿದ್ರ. ಕೆಲವ್ರು ಏನಂತ ಹೇಳಿದ್ರೆ ಅಂದ್ರೆ, ಸಡನ್ ಆಗಿ ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಹಿಂಗಡೆ ಬರ್ತಿರೋ ಕತೆ ಏನಂತ. ಸರ್, ನೀವು ದಾರಿಲಿ ಓಡಿಸ್ಕೊಂಡು ಹೋಗ್ತಾ ಹ್ಯಾಂಡ್ ಬ್ರೇಕ್ ಹಾಕೊಂಡೇ ಹೋಗಿ ಅಂತ ಹೇಳ್ತಾ ಇಲ್ಲ. ಬ್ರೇಕ್ ಫೇಲ್ ಆದಾಗ 6 ತಿಂಗಳಿಗೋ ವರ್ಷಕ್ಕೋ ಯಾವಾಗ್ಲೂ ಒಂದ್ಸಲ ಬ್ರೇಕ್ ಫೇಲ್ ಆದಾಗ ಈ ಮೆಥಡ್ ನ ಯೂಸ್ ಮಾಡಿ ಅಂತ ಹೇಳಿರೋದು. ಇನ್ ಕೆಲವ್ರು ಏನ್ ಹೇಳಿದಾರೆ ಅಂತಂದ್ರೆ, ಹಿಂದೆ ಕೂತಿರೋ ತಲೆ ಬೋರ್ಡೆಲ್ಲ ಒಡೆದೋಗ್ಬಿಡ್ತದೆ ಬಸ್ಸಲ್ಲಾದ್ರೆ ಅಂತ. ಸರ್, ನೀವು ಹ್ಯಾಂಡ್ ಬ್ರೇಕ್ ಹಾಕಿದ ತಕ್ಷಣ ಹಿಂದೆ ಕೂತಿರೋ ತಲೆ ಬೋರ್ಡೆಲ್ಲ ಒಡೆದೋಗ್ಬೇಕು ಅಂತ ಏನಿಲ್ಲ. ಹ್ಯಾಂಡ್ ಬ್ರೇಕ್ ಹಾಕೋಕ್ಕಿಂತ ಮುಂಚೆ ಡ್ರೈವರ್ ಏನೇನ್ ಸೇಫ್ಟಿ ಪ್ರಿಕಾಷನ್ಸ್ ಗಳನ್ನ ತಗೊಬೇಕು ಅದನ್ನ ತಗೊಳ್ಳೇಬೇಕು. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ವಿಡಿಯೋನ ಒಂದ್ಸಲ ಫುಲ್ ಆಗಿ ನೋಡಿ. ನೀವು ಹ್ಯಾಂಡ್ ಬ್ರೇಕ್ ಹಾಕಿದ್ನ ನೋಡಿದ ತಕ್ಷಣ ದಯವಿಟ್ಟು ಕಮೆಂಟ್ ಮಾಡಕ್ ಹೋಗ್ಬೇಡಿ, ಆಯ್ತಾ? ಅದರಲ್ಲೂ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಂತೂ ಅತಿ ಅದ್ಭುತವಾಗಿರುವಂತ ಕಮೆಂಟ್ಸ್ ಗಳನ್ನ ನಾವಂತೂ ಈ ಸಲ ಓದಿರೋದು. ಸರ್, ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಇಲ್ಲಿವರೆಗೂ ಯಾವ್ದಾದ್ರು ನ್ಯೂಸ್ ಚಾನೆಲ್ ನಲ್ಲಿ ವೆಹಿಕಲ್ ನ ಹ್ಯಾಂಡ್ ಬ್ರೇಕ್ ಆಗಿ ಅಪಘಾತ ಆಗಿದೆ ಅಂತ ಎಲ್ಲರೂ ಓದಿದ್ದೀರಾ? ಯಾವ್ದಾದ್ರು ನ್ಯೂಸ್ ಅಲ್ಲಿ ರಿಪೋರ್ಟ್ ಆಗಿದ್ಯಾ? ಯಾರಾದ್ರೂ ಆತರ ಹೇಳಿದಾರ? ಹ್ಯಾಂಡ್ ಬ್ರೇಕ್ ಹಾಕಿ ಬೇಕಾದ್ರೆ ಬಸ್ ನ ನಿಲ್ಸಿದ್ದಾರೆ, ವೆಹಿಕಲ್ ನ ನಿಲ್ಸಿದ್ದಾರೆ ಅಂತ ಬೇಕಾದ್ರೆ ಬಂದಿರ್ಬೋದು. ಆದ್ರೆ ಹ್ಯಾಂಡ್ ಬ್ರೇಕ್ ಹಾಕಿ, ಡ್ರೈವರ್ ನ ಅಜಾಗರೂಕತೆಯಿಂದ ಹ್ಯಾಂಡ್ ಬ್ರೇಕ್ ಹಾಕಿ ಪ್ಯಾಸೆಂಜರ್ ಗೇಟ್ ಆಗಿದೆ, ಹಿಂದೆ ಬರ್ತಿರೋ ವೆಹಿಕಲ್ ಗೇಟ್ ಆಗಿದೆ ಅಂತ ಯಾವ್ದಾದ್ರು ಒಂದು ನ್ಯೂಸ್ ರಿಪೋರ್ಟ್ ನ ತೋರಿಸ್ಬಿಡಿ ಸರ್, ಆಯ್ತಾ? ಅದ್ರಲ್ಲಿ ಕಮೆಂಟ್ ನಲ್ಲಿ ನೋಡಿ, ತುಂಬಾ ಜನ ನಮ್ಮ ಟ್ರೈನಿಂಗ್ ನಲ್ಲೂ ಕೂಡ ಹೇಳ್ಕೊಟ್ಟಿದ್ದಾರೆ ಹ್ಯಾಂಡ್ ಬ್ರೇಕ್ ಹಾಕ್ಬೇಕು ಅಂತ. ತುಂಬಾ ಜನ ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂದ್ರೆ, ಗೇರ್ ಡೌನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸರ್, ಖಾಲಿ ಗಾಡಿ ಆಗಿರ್ಲಿ, ಲೋಡ್ ಗಾಡಿ ಆಗಿರ್ಲಿ, ಅದರ ಒಂದು ವೆಯ್ಟ್ಗೆ, ಅದರ ಒಂದು ಸ್ಪೀಡ್ಗೆ ನಿಮಗೆ ಗೇರ್ನ ಶಿಫ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದೇ ನೀವು 4 ವೀಲರ್ ಆದ್ರೆ ನೀವು ಖಂಡಿತವಾಗ್ಲೂ ಗೇರ್ ಡೌನ್ ಮಾಡಿನೇ ಹ್ಯಾಂಡ್ ಬ್ರೇಕ್ ನ ಎಳಿಬೇಕು. ಇದರ ಒಂದು ಫುಲ್ ಡೀಟೇಲ್ಸ್ ನಾವು ಒಂದ್ಸಲ ನಿಮ್ಗೆ ಕೊಡ್ತೀವಿ, ಒಂದ್ಸಲ ನೀವು ನೋಡ್ಕೊಳ್ಳಿ. ಸೊ ಇದು ನಮ್ಮ ಏನಂತಾರೆ ಬ್ರೇಕ್ ಫೇಲ್ ಬಗ್ಗೆ ಬಂದಿರುವಂತ ಕಮೆಂಟ್ಗಳು. ಏನದು, ಇಂಥವರ ಮಾತು ಕೇಳಿ ನೀವು ಹ್ಯಾಂಡ್ ಬ್ರೇಕ್ ಹಾಕಿದ್ರೆ ಶಿವನ್ ಪಾದ ಅಂತೆ. ಸೊ ನಾವು ಹ್ಯಾಂಡ್ ಬ್ರೇಕ್ ಹಾಕಿ ಗಾಡಿ ನಿಲ್ಸಿದೀವಲ್ಲ, ನಾವು ಶಿವನ್ ಪಾದಕ್ಕೆ ಏನು ಹೋಗಿಲ್ಲ. ಇನ್ ಕೆಲವ್ರು ಏನ್ ಹೇಳಿದ್ರೆ ಅಂತಂದ್ರೆ, ಏನೋ ಬ್ಲೇಡ್ ಕಟ್ ಆಗ್ಬಿಡ್ತದೆ ಅಂತ. ಸರ್, ಬ್ಲೇಡ್ಗೂ ಬ್ರೇಕ್ಗೂ ಸಂಬಂಧ ಇಲ್ಲ. ಬ್ಲೇಡ್ ಬಂದು ಸಸ್ಪೆನ್ಷನ್ ವರ್ಕ್ ಮಾಡ್ತದೆ ಅಷ್ಟೇನೆ, ಹ್ಯಾಂಡ್ ಬ್ರೇಕ್ ಬಂದು ಬ್ರೇಕ್ ನ ಹಿಡಿತದೆ ಅಷ್ಟೇನೆ. ಇನ್ ಕೆಲವ್ರು ಏನ್ ಹೇಳಿದಾರೆ ಅಂತಂದ್ರೆ, ಆಕ್ಸಿಲ್ ಕಟ್ ಆಗ್ಬಿಡ್ತದೆ ಅಂತ ಹೇಳಿದಾರೆ. ಸರ್, ಆತರಲ್ಲ. ಇವಾಗ ಹೇಳ್ತಾ ಇದೀನಲ್ಲ, ಎಲ್ಲಾದ್ರೂ ಹ್ಯಾಂಡ್ ಬ್ರೇಕ್ ನ ಹಾಕಿ ಆಕ್ಸಿಲ್ ಕಟ್ ಆಯ್ತು, ಹ್ಯಾಂಡ್ ಬ್ರೇಕ್ ನ ಹಾಕಿ ಈ ರೀತಿ ಅಪಘಾತ ಆಗಿದೆ ಅಂತ ಒಂದೇ ಒಂದು ರೆಕಾರ್ಡ್ ನ ತೋರಿಸ್ಬಿಡಿ ಸರ್, ನೋಡ್ತೀನಿ. ಸೊ ಇದು ಹ್ಯಾಂಡ್ ಬ್ರೇಕ್ ನ ಕತೆ ಆದ್ರೆ. ಸೊ ಹಾಗೇನೆ ನಾವು ಕಳಿಸಲ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸಿದ ನಂತರ ಒಂದು ಟರ್ಬೋ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ನ ಕೊಟ್ಟಿದ್ವಿ. ಅದ್ರಲ್ಲೊಬ್ರು ಅರ್ಜುನ್ ಅನ್ನೋರೊಬ್ರು ತುಂಬಾ ನೀಟಾಗಿರುವಂತ ಒಂದು ಕಮೆಂಟ್ ನ ಹಾಕಿದ್ದಾರೆ. ಟರ್ಬೋ ಆಪರೇಟಿಂಗ್ ಆಗೋದು ಇಂಜಿನ್ ಹೀಟ್ ಆದಾಗ ಆಟೋಮೆಟಿಕ್ ಆಗಿ ಕೂಲ್ ಆಗೋ ಒಂದು ತಂತ್ರಜ್ಞಾನ ಅಂತೆ. ನಾನು ನಿಜವಾಗ್ಲೂ ಈ ರೀತಿನೂ ಕಮೆಂಟ್ ಮಾಡ್ತಾರೆ ಇದ್ರ ಬಗ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋಡಿ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಂಜಿನ್ ಕೂಲ್ ಆಗಿದ್ದಾಗ ಟರ್ಬೋ ವರ್ಕ್ ಮಾಡಲ್ಲ, ಆಯ್ತಾ? ಟರ್ಬೋ ಕೆಲಸನೇ ಇಂಜಿನ್ ಕೂಲ್ ಮಾಡೋದಷ್ಟೇ. ಕೆಲವೊಂದು ಲಾರಿಗಳಿಗೆ ಡೈರೆಕ್ಟ್ ಮಾಡಿರ್ತಾರೆ, ನಾವೇ ಸ್ವಿಚ್ ಆನ್ ಅಂಡ್ ಆಫ್ ಮಾಡ್ಕೋಬಹುದು. ಸರ್, ಅರ್ಜುನ್ ಅವರೇ, ಈ ತರನು ಟರ್ಬೋನ ಯೂಸ್ ಮಾಡ್ತಾರೆ ಅಂತ ನಿಜವಾಗ್ಲೂ ನಿಮ್ ಕಮೆಂಟ್ ಹೋದ್ಮೇಲೆ ಗೊತ್ತಾಯ್ತು. ಫಸ್ಟ್ ನೀವು ಟರ್ಬೋ ಬಗ್ಗೆನೇ ಮಾತಾಡ್ತಾ ಇದೀರಾ, ಇಲ್ಲ ಬೇರೆ ಅದ್ರ ಬಗ್ಗೆ ಮಾತಾಡ್ತಾ ಇದೀರಾ ಅಂತ ನೋಡ್ಕೊಂಡು ಒಂಚೂರು ಕಮೆಂಟ್ ನ ಹಾಕಿ. ನೋಡಿ, ನಮ್ಮ ಡ್ರೈವರ್ ಗಳಲ್ಲಿ ಹೇಳ್ತಾರಲ್ಲ, ನಾವು 30 ವರ್ಷ ಆಯ್ತು, ನಮ್ಗೆ ಅಂತವ್ರು ಕಳ್ಸಿಕೊಟ್ರು, ನಾವು ಇವ್ರ ಹತ್ರ ಕಲ್ತಿದೀವಿ,
ನಾನು 35 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮೆಲ್ಲ ಅನುಭವಗಳೇ ಇದೇನೆ ಆಯ್ತಾ. ಸಿಂಪಲ್ ಟೆಕ್ನಾಲಜಿ ಟರ್ಬೋ ಏರ್ ಕಂಪ್ರೆಸರ್ ಮಾಡಿ ಇಂಜಿನ್ ಕೊಡೋದನ್ನೇ ಗೊತ್ತಿಲ್ದಂಗೆ ಕೂಲ್ ಆಗುತ್ತೆ, ಕೂಲ್ ಆದ್ಮೇಲೆ ಆಫ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರ ಅಂತಂದ್ರೆ, ಇನ್ನು ಬ್ರೇಕ್ ಫೇಲ್ ಆದಾಗ ಹ್ಯಾಂಡ್ ಬ್ರೇಕ್ ಹಾಕಿ ವೆಹಿಕಲ್ ನ ನಿಲ್ಲಿಸಬಹುದು ಅನ್ನೋಂತ ಸಾಮಾನ್ಯ ಜ್ಞಾನ ನಿಮ್ಮಲ್ಲಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅದಕ್ಕೆ ಹೇಳ್ತಾ ಇರೋದು, ವಿಡಿಯೋಗಳನ್ನ ನೋಡಿ ವಿಚಾರ ಮಾಡಿ ಇದಾಗುತ್ತೋ ಆಗಲ್ವೋ ಅಂತ. ನಮ್ಮಿಂದ ಈ ವಿಡಿಯೋ ಬಂದು ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ದಯವಿಟ್ಟು ಒಂದು ಟೆಕ್ನಿಕಲ್ ಹತ್ರ ಕೇಳಿ, ಈ ತರ ಹೇಳ್ತಾ ಇದ್ರಲ್ಲ ನಾವು ಮಾಡ್ಬೋದಾ? ಸಾಧಾರಣ ಟೆಕ್ನಿಕಲ್ ಅದ, ಶೋರೂಮ್ಗಳಲ್ಲಿ ಹೋಗಿ ಕೇಳಿ, ಟ್ರೈನಿಂಗ್ ಸೆಂಟರ್ ಹೋಗಿ ಕೇಳಿ, ಸರ್ ಒಬ್ರು ಈ ತರ ವಿಡಿಯೋ ಮಾಡಿದ್ದಾರೆ, ಈ ಇನ್ಸ್ಟ್ರಕ್ಷನ್ ಇಂದ ನಮಗೆ ನಿಜವಾಗ್ಲೂ ಇನ್ಫಾರ್ಮೇಶನ್ ಇದೆಯಾ, ನಾವ್ ಇದನ್ನ ಮಾಡ್ಬೋದಾ ಅಂತ ಒಂದ್ಸಲ ಕೇಳಿ ಅದಾದ ನಂತರ ನೀವು ಕಮೆಂಟ್ ನ ಮಾಡಿ. ವೆಹಿಕಲ್ ನ ನೀವು ಡ್ರೈವ್ ಮಾಡುವಾಗ ಅಕಸ್ಮಾತ್ ನೀವೇನಾದ್ರೂ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಬೇಕು ಅಂತಿದ್ರೆ ಮೊದಲನೇ ಸಲ ನೀವು ಖಾಲಿ ರಸ್ತೆನಲ್ಲಿ, ಯಾರು ಓಡಾಡ್ತಿರೋ ರಸ್ತೆನಲ್ಲಿ, ಗ್ರೌಂಡ್ ಗಳಲ್ಲಿ ಮಾಡಿ ನೋಡಿ. ಖಾಲಿ ಗಾಡಿನಲ್ಲಿ ಒಂದು 60 ಕಿಲೋಮೀಟರ್ ಒಳಪಟ್ಟಿರುವಾಗ ಮಾಡಿ ನೋಡಿ. ಅದಾದ ನಂತರ ನಿಮಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅಂದಾಗ ನೆಕ್ಸ್ಟ್ ನೀವು ರೋಡ್ ನಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಸೇಫ್ಟಿಯಾಗಿ ಹ್ಯಾಂಡ್ ಬ್ರೇಕ್ ನ ಪ್ರಿನ್ಸಿಪಲ್ ನ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು.